ಅವರ ಕಾಲುಗಳ ಮೇಲೆ ಬಿದ್ದು ಬೇಡಿಕೊಂಡನು. ಅವರು ಇವನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಆಗ ತನ್ನ ಪೂರ್ವಸ್ಥಿತಿಯು ಗುರುಶಾಪವು ಇವನ ಸ್ಮರಣೆಗೆ ಬಂದು, ಪೂಜ್ಯರೇ, ಪಾಪಿಯಾದ ನನ್ನನ್ನು ಉದ್ಧಾರ ಮಾಡಿರಿ ಎಂದು ಅವರ ಪಾದಗಳ ಮೇಲೆಯೇ ಬಿದ್ದು ಮತ್ತೂ ಗೋಳಾಡಿದನು. ಪೂಜ್ಯರಾದ ಮಹರ್ಷಿಗಳು ಅವನ ಮೇಲೆ ಸಂಪ್ರೀತರಾಗಿ ಘೋರ ದುರಿತದಿಂದ ಅವನನ್ನು ಬಿಡಿಸುವುದಕ್ಕಾಗಿ ಅವನಿಗೆ ತಾರಕ ಮಹಾಮಂತ್ರದ ಉಪದೇಶವನ್ನಿತ್ತರು. ಯಾವ ಮಂತ್ರಸಿದ್ಧಿಯ ಮೂಲಕ ಪತಿತರು ಪಾವನಗೊಳ್ಳುವರೋ ಆ ದಿವ್ಯ ಮಂತ್ರಾಕ್ಷರಗಳ ಉಚ್ಚಾರದಲ್ಲಿ ಮೊದಲಿನದು ಮಾಡಿದ್ದ ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿ ಮತ್ತಿನದು ಪಾಪ ಮಾಡುವ ಬುದ್ಧಿಯೇ ಬಾರದ ಹಾಗೆ ರಕ್ಷಣೆಯನ್ನು ಉದ್ಧಾರಗೊಳಿಸತಕ್ಕ ಮಹಾಶಕ್ತಿಯಿಂದಲೇ ಕೂಡಿರುವುದರಿಂದ ಅದನ್ನು ತಾರಕ ಮಹಾಮಂತ್ರವೆಂದು ಸಾರಿದ್ದಾರೆ. ಮೃದು ಮಧುರವಾದ ಎರಡೇ ಅಕ್ಷರಗಳ ಪುಂಜವಾದ ಆ ಮಂತ್ರ ಸ್ಮರಣ ಮಾತ್ರದಿಂದಲೇ ಮುನಿಜನಗಳ ಮನಸ್ಸು ರಮಿಸಲ್ಪಡುತ್ತದೆ. ಶಿವನಂತೆ ಸನ್ಮಂಗಲವನ್ನು, ಶಂಕರನಂತೆ ಸರ್ವಸುಖವನ್ನು ಹೊಂದಿಸತಕ್ಕ ಮಹಿಮೆಯಿಂದ ಕೂಡಿದೆ. ಸರ್ವೋಪನಿಷತ್ತುಗಳಿಂದಲೂ ಕೀರ್ತಿಸಲ್ಪಡುವ ಆ ಮಂತ್ರವು ಶಿವಸುಂದರಾತ್ಮಕವಾಗಿರುವುದೇ ಸತ್ಯವೆಂದು ಮೊದಲ ಪ್ರಯೋಗದಿಂದಲೇ ಪರಿಣಾಮಗೊಂಡುದು ಇಲ್ಲೇ. ಅದೇ ಶ್ರೀರಾಮ ಮಂತ್ರವು. ಅಮ್ಮ, ನಿನ್ನರಸನಾಗಿರುವ ಸಾಕೇತದ ದೊರೆಯಾದ ಶ್ರೀರಾಮನು ಅದೇ ಮಂತ್ರಶಕ್ತಿಯ ವ್ಯಕ್ತಸ್ವರೂಪವೆಂದು ಪೂಜ್ಯರಾದ ನಾರದರಾಡುತ್ತಾರೆ. ಇರಬಹುದು. ಆದರೆ ಎಷ್ಟೋ ಕಾಲದ ಹಿಂದೆ ಸಪ್ತ ಋಷಿಗಳಿಂದ ಬೇಡನಿಗೆ ಉಪದೇಶಿಸಲ್ಪಟ್ಟ ಮಂತ್ರವು ಮುನಿಚಿತ್ತದಲ್ಲೇ ಅಡಗಿದ್ದು ಅವನಿಗಾಗಿಯೇ ಹೊರಬಂದದ್ದಿರಬೇಕು. ಆ ರಾಮ ಮಂತ್ರವನ್ನೇ ಉಚ್ಚರಿಸಿ ಅದನ್ನೇ ಧ್ಯಾನ ಮಾಡಿ ಮತ್ತೆಲ್ಲವನ್ನು ಮರೆತ ಬೇಡನು ಅಲ್ಲೇ ಹಾಗೆಯೇ ಉಳಿದಿದ್ದನು. ಮಹರ್ಷಿಗಳು ಮತ್ತೆಲ್ಲಿಗೋ ಹೊರಟು ಹೋಗಿದ್ದರು. ಒಂದರ ಪರಿವೆಯೂ ಇಲ್ಲದೆ ಅವನ ಮೈಮೇಲೆ ಸುತ್ತವೂ ಬೆಳೆದುಕೊಂಡಿತು. ಎಷ್ಟೋ ವರ್ಷಗಳು ಕಳೆದ ಮೇಲೆ ಅದೇ ಮಾರ್ಗವಾಗಿ ಬಂದ ಮಹರ್ಷಿಗಳು ಅಂದಿನ ಘಟನೆಯ ನೆನಪಾಗಿ ಅತ್ತ ನೋಡಿದರು. ಬಹು ಎತ್ತರದವರೆಗೂ ಹುತ್ತವು ಬೆಳೆದುಕೊಂಡು ಬರೇ ಕಣ್ಣೆರಡರಿಂದ ಸುಪ್ರಕಾಶವು ಮಾತ್ರ ಹೊರಬರುತ್ತಿತ್ತು. ರಾಮನಾಮದ ಆ ಎರಡಕ್ಷರಗಳ ತೇಜವು ಆ ಕಣ್ಣುಗಳಲ್ಲಿ ಸ್ಫುರಿಸುತ್ತಿರುವುದನ್ನು ನೋಡಿ ಅವರು ಮತ್ತೆ ತಮ್ಮ ಕಾರ್ಯವು ಸಿದ್ಧಗೊಂಡಿದೆ ಎಂದು ನಿಶ್ಚಯಿಸಿ ಭೂಪುಟದ ಭಸ್ಮವನ್ನು ಸಂಪ್ರೀತಿಯಿಂದೆತ್ತುವ ಭಿಷಗ್ವರನಂತೆ ತಮ್ಮ ಪವಿತ್ರವಾದ ಕೈಗಳಿಂದಲೇ ಆ ಹುತ್ತವನ್ನೊಡೆದು ಆ ಬೇಡನನ್ನು ಹೊರತೆಗೆದು ನೋಡಿದರು. ಜೀರ್ಣಗೊಂಡಿದ್ದ ದೇಹವು ಜೀವವನ್ನು ಆಧರಿಸಿ ನಿಲ್ಲಿಸಲು ಸಾಕಾಗಷ್ಟು ಮಾತ್ರ ಚೇತನಗೊಂಡಿತ್ತು. ಅವರು ತಮ್ಮ ದಿವ್ಯ ಕಮಂಡಲೋದಕವನ್ನು ತೆಗೆದು ಅವನನ್ನು ಪ್ರೋಕ್ಷಿಸಿ ವಾಲ್ಮೀಕಿ ಎಂದು ಹೆಸರಿಟ್ಟಂತೆ ಎನ್ನುವಷ್ಟರಲ್ಲಿ ಅದನ್ನು ಕೇಳಿ ಸೀತೆಗೆ ಏನೇನೋ ಆಗಿ ಒಮ್ಮೆ ವಾಲ್ಮೀಕಿಯರಿಗೆ ಕುಳಿತಲಿಂದಲೇ ವಂದಿಸಿದಳು. ಅವರು ಆಕೆಯನ್ನು ಹರಸಿ, ಅಮ್ಮ, ನಾವೇ ಆ ಭಾಗ್ಯವಂತರು. ಮತ್ತು ಆ ಋಷಿಗಳ ಅನುಗ್ರಹವನ್ನು ಪಡೆದು 106 ವರ್ಷ ತಪಸ್ಸು ಮಾಡಿ ಬ್ರಹ್ಮರ್ಷಿ ಪದವನ್ನು ಪಡೆದೆವು. ಹಾಗೆ ನಮ್ಮನ್ನು ಉದ್ಧರಿಸಿದ್ದ ರಾಮನಾಮವು ಒಲಿದರೆ ಇನ್ನು ಯಾರನ್ನು ಬಿಟ್ಟಿತು ಹೇಳು? ಕೇವಲ ಹೀನನಾಗಿದ್ದ ಮಹಾಪಾಪಿಯೊಬ್ಬನು ಪಾವನನಾಗಿ ಮತ್ತು ಬ್ರಹ್ಮರ್ಷಿ ಆಗುವಂತಾದುದು ಆ ತಾರಕ ಮಂತ್ರದ ಪ್ರಭಾವದಿಂದ ಅಲ್ಲವೇ? ಅಂದಿನಿಂದಲೂ ಇಲ್ಲಿ ಆಶ್ರಮವನ್ನು ಕಟ್ಟಿ ನಾವು ಇರುವಂತಾಗಿದೆ. ಇಲ್ಲಿಗೆ ನೀನೂ ಬಂದು ಸೇರುವಂತಾಯಿತು. ನೋಡು ಯೋಗಾಯೋಗಗಳನ್ನು. ಒಂದು ದಿನ ನಮ್ಮ ಶಿಷ್ಯನೊಬ್ಬನನ್ನು ಕರೆದುಕೊಂಡು ಇಲ್ಲೇ ಸಮೀಪವಿರುವ ತಮಸಾ ನದಿಗೆ ಸ್ನಾನಕ್ಕಾಗಿ ಹೋಗಿದ್ದೆವು. ಒಳ್ಳೆಯ ಹೊಂಬಿಸಿಲಗಳ ಕಾಲ. ನಾವು ನದಿಯನ್ನು ಸೇರುವಷ್ಟರಲ್ಲಿ ಬೇಡನೊಬ್ಬನು ಕಾದು ಕುಳಿತಿದ್ದವನು ಅಲ್ಲೇ ಮರದ ಮೇಲೆ ವಿಹರಿಸುತ್ತಿದ್ದ ಕ್ರೌಂಚ ಪಕ್ಷಿಗಳ ಮಿಥುನವನ್ನು ತನ್ನ ನಿಶಿತ ಬಾರಂಗಣವನ್ನೆಸೆದು ಕೆಡವು ಬಿಟ್ಟನು. ಗಂಡು ಹಕ್ಕಿಯು ಬಾಣತಾಗಿ ಆ ಬಾಣದೊಂದಿಗೆ ಭೂಮಿ ಗುರುಳಿತ್ತು. ರೆಕ್ಕೆ ಎಲ್ಲವೂ ರಕ್ತದಿಂದ ತೋಯ್ದು ಮತ್ತು ನೆತ್ತರು ಕೊಕ್ಕಿನಿಂದಲೂ ಗಾಯದಿಂದಲೂ ಚಿಮ್ಮಿ ಸೋರುತ್ತಿತ್ತು. ಹೆಣ್ಣು ಹಕ್ಕಿಯು ಮರದ ಮೇಲಿರಲಾರದೆ ಕೆಳಗೂ ಬಂದಿಳಿಯಲಾರದೆ ಕುಯ್ಗುಟ್ಟಿ ತತ್ತರಿಸುತ್ತಿತ್ತು. ಬೇಡನು ಹೊಡೆದ ಬಾಣವನ್ನೇ ಆಧರಿಸಿ ಹಿಡಿದು ಬಿದ್ದ ಪಕ್ಷಿಯನ್ನೆತ್ತಿದೆನು. ಅದು ಪೂರ್ಣ ಸತ್ತಿತ್ತು. ಹೆಣ್ಣು ಒಂದೇ ಸವನೆ ಚೀರತೊಡಗಿತು. ಕಣ್ಣನ್ನು ಮುಚ್ಚಿ ಬಿಡುವಷ್ಟರಲ್ಲಿ ಇಷ್ಟೆಲ್ಲವೂ ನಡೆಯಿತು. ಕಂಡ ನಮಗೆ ಅಯ್ಯೋ ಎನಿಸಿತು. ಪಕ್ಷಿಯ ಮೇಲೆ ಕನಿಕರ ಹುಟ್ಟಿತು. ವ್ಯಾಧನ ಮೇಲೆ ಕ್ರೋಧವು ಉಕ್ಕಿತು. ಆಗಲೇ ಅವನನ್ನು ಶಪಿಸಿಬಿಟ್ಟೆನು. ಆದರೆ ಮರುಕ್ಷಣದಲ್ಲಿಯೇ ನಮಗೆ ಸಂಕಟವಾಗತೊಡಗಿತು. ಪಕ್ಷಿಯ ಮೇಲಿನ ದಯೆಯಿಂದ ಬೇಡನನ್ನು ಶಪಿಸಿಬಿಟ್ಟೆವಲ್ಲ ಎಂದು ಕಂಡಿತು. ಬಹುಕಾಲದ ಹಿಂದೆ ನಾವು ಈ ಬೇಡನ ಹಾಗೆಯೇ ಸಿಕ್ಕಿದವರನ್ನು ಹೊಡೆದು ಕೊಲ್ಲುತ್ತಿದ್ದೆವು.
ನಮಗೆ ಆಗ ಕೊಲ್ಲಬಾರದೆಂಬ ಬುದ್ಧಿ ಇರಲಿಲ್ಲ. ಆಮೇಲೆ ನಾವು ಪಾವನರಾದೆವು, ಬ್ರಹ್ಮರ್ಷಿಗಳೇ ಆದೆವು, ಬುದ್ಧಿವಂತು. ಪಕ್ಷಿ ಮಿಥುನವು ಒಡೆದು ಗಂಡು ಸತ್ತು ಹೆಣ್ಣು ಚಿರುತ್ತಿರುವುದನ್ನು ನೋಡಿ ನಮಗೆ ಬಾಣ ತಾಗಿದಷ್ಟು ವ್ಯಥೆಯಾಯಿತು. ಅದರ ಮೇಲೆ ಅನುಕಂಪವಾಯಿತು. ಅಯ್ಯೋ, ಹೀಗಾಯಿತೇ ಎಂದು ಕಂಡುಬಂದ ನಾವು ಮಾಡಿದ್ದೇನು? ಆ ಬೇಡನನ್ನು ಶಪಿಸಿದ್ದು. ಪಕ್ಷಿಯ ಮೇಲಿನ ದಯೆ ಬೇಡನ ಕುರಿತು ಬರಲಿಲ್ಲ. ಶಪಿಸುವ ನಮ್ಮ ಅರ್ಹತೆ ಏನು? ಮೊದಲು ನಾವಾವ ಕೆಲಸವನ್ನು ಮಾಡುತ್ತಿದ್ದೆವು ಅದನ್ನೇ ಈಗ ಬೇಡನು ಮಾಡಿದ್ದನು ಅಷ್ಟೇ. ಬೇಡನು ಪಕ್ಷಿಯನ್ನು ಬಾಣದಿಂದ ಹೊಡೆದನು, ನಾವು ಅವನನ್ನು ಶಾಪದಿಂದ ಹೊಡೆದೆವು. ಹಾಗಾದರೆ ಆ ಬೇಡನಿಗೂ ಬ್ರಹ್ಮರ್ಷಿ ಎನಿಸಿದ ಈ ಬೇಡನಿಗೂ ಏನು ವ್ಯತ್ಯಾಸ? ಅವನು ಬುದ್ಧಿ ಇಲ್ಲದೆ ಅವನ ಆಹಾರಕ್ಕಾಗಿ ಹಕ್ಕಿಯನ್ನು ಹೊಡೆದರೆ ಹಾಗೆ ಹೊಡೆದದ್ದು ತಪ್ಪೆಂದು ಬುದ್ಧಿ ಬಂದಿದ್ದ ನಾವು ಅವನನ್ನು ಶಪಿಸಿಯೇ ಬಿಟ್ಟೆವು. ಇದೇ ಭಾವನೆಗಳು ಒಂದರ ಹಿಂದೊಂದಾಗಿ ಬಂದು ನಮಗೆ ತಲೆ ತಿರುಗಿ ಏನೇನೋ ಆಗತೊಡಗಿತು. ಮೂರ್ಛೆಯೇ ಬಂದಿರಬೇಕು. ಆ ಸ್ಥಿತಿಯಲ್ಲಿ ನಾವಿತ್ತ ಶಾಪವು ಅಮಂಗಲಕರವಾಗದಂತೆ ಅದೇ ಶಾಪವಾಕ್ಯದ ಪದಗಳನ್ನೇ ನಂದಿಯಾಗಿಟ್ಟು ಈ ಭಾವೋದಯವನ್ನು ಜೀವವಾಗಿಟ್ಟು ಮಹಾಕಾವ್ಯವೊಂದನ್ನು ಬರೆಯಬೇಕೆಂದು ನಮ್ಮ ಕಿವಿಯೆಲ್ಲರೂ ಹೇಳಿದಂತಾಯಿತು. ನಾರದರು ಹೇಳಿದರು, ಹಾಗೆ ಹೇಳಿದ್ದು ಸೃಷ್ಟಿಕರ್ತನು ಎಂದು. ಇರಬಹುದು. ನಾವು ಕಂಡದ್ದು ಇಷ್ಟೇ. ಮಂತ್ರತತ್ವವು ಪೂರ್ಣವಾಗಿ ಒಲಿದಾಗ ಕಾಡಬೇಡನ ಕಲ್ಲದೆಯಲ್ಲಿಯೂ ಭಾವಗಂಗಾಲಹರಿಯು ಉಕ್ಕಿ ಹರಿಯಬಲ್ಲದು. ಹೃದಯಾಬ್ಧಿ ಮತನದಿಂದಲೇ ಜೀವನದ ಅಮೃತೋತ್ಪತ್ತಿಯಾಗಬಲ್ಲದು ಎಂದು ಮಾತ್ರ. ಇದೇ ಕಾರಣವು ಕಾಣಿಸಿತು. ನಮ್ಮ ಕಾವ್ಯಸೃಷ್ಟಿಯ ದಾರಿಯಲ್ಲಿ ಕವಿಯ ಕಾರ್ಯವನ್ನು ಕವಿಕರ್ತನೇ ಕಾವ್ಯಕರ್ತನನ್ನೊಲಿದು ಆ ಜೀವಭಾವಕ್ಕೆ ನಾಯಕನಾದನು. ಅದೇ ಕಾರಣವು ನಾಯಿಕೆಯಾಗಿ ಅಂತೆಯೇ ನೀನಿಲ್ಲಿ ಬಂದು ನಮ್ಮ ಕಾವ್ಯದ ಹೆಚ್ಚಳವನ್ನೇ ಕರುಣಿಸಿದೆ. ಓ ತಾಯೇ, ಭಾವಲೋಕದ ಸತ್ಯವನ್ನೇ ಭವಲೋಕದಲ್ಲಿಯೂ ಕಾಣಿಸಿಕೊಟ್ಟು ನಮ್ಮನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಮುನಿಚಿತ್ತದಲ್ಲಿ ಮೂಡಿ ಗುರೂಪದೇಶದಲ್ಲಿಳಿದು ಋಷಿಯನ್ನೇ ರೂಪಿಸಿ ಆ ಹೃದಯ ಶಿಲೆಯನ್ನೊಡೆದು ಅಲ್ಲೇ ಭಾವಗಂಗೆಯ ಬುಗ್ಗೆಯನ್ನು ಸೃಷ್ಟಿಸಿ ಮತ್ತದೇ ಕಾರಣಗಳೊಂದಿಗೆ ಸಕಾಲದಲ್ಲಿ ರೂಪವನ್ನು ತೊಳೆದು ಅದನ್ನೇ ಹೊಂದಿ ಅನುಭವಿಸಿ ಕಾವ್ಯ ನಾಯಕನಾಗಿ ಶ್ರೀರಾಮನು ಕವಿಯನ್ನೆಂತೋ ಅಂತೆಯೇ ಕಾವ್ಯವನ್ನು ಉದ್ಧರಿಸಲಿ ಎಂದು ನುಡಿದು ಪ್ರಾರ್ಥಿಸಿಕೊಂಡರು. ಸೀತಾದೇವಿಯ ಮನಸ್ಸಿಗೆ ನಾವಿದ್ದಂತೆಯೇ ನಮ್ಮ ಕಥೆಯನ್ನು ಸತ್ಕಾವ್ಯ ರೂಪವಾಗಿ ಹೆಣೆಯುತ್ತಿರುವ ಈ ಮಹಾತ್ಮರು ಅದಕ್ಕಾಗಿಯೇ ಸಿದ್ಧರಾದಂತೆ ಪತಿಸನ್ನಿಧಿಯಿಂದ ಪರಿತ್ಯಕ್ತಳಾದ ನನ್ನನ್ನು ಜನಕನಂತೊಲಿದು ವಾತ್ಸಲ್ಯದಿಂದಿಲ್ಲಿ ಕರೆತಂದರು ಎಂದುಕೊಂಡು ವಾಲ್ಮೀಕಿಯರ ಕುರಿತು ಎಲ್ಲಿಲ್ಲದ ಭಕ್ತಿಯೇ ಉಂಟಾಯಿತು. ಅಂತೆಯೇ ಸೀತಾದೇವಿಯನ್ನು ತನ್ನ ಕಾವ್ಯಲೋಕದಲ್ಲಿ ತಾಯಿಯಂತೆ ಕಂಡ ವಾಲ್ಮೀಕಿಯರು ತನ್ನ ಆಶ್ರಮದಲ್ಲಿ ಮಗಳಂತೆ ಕಂಡು ಬಹುಪ್ರೀತಿಯಿಂದ ಬಯಕೆಗಳನ್ನು ಕೇಳಿ ಕೇಳಿ ಸಲ್ಲಿಸುತ್ತಾ ರಕ್ಷಿಸಿಕೊಂಡಿದ್ದರು. ಒಂದೆರಡು ದಿನಗಳಲ್ಲಿ ಸೀತೆಗೆ ಮಿಥಿಲೆ ಅಲ್ಲದಿದ್ದರೇನು ಎಂದು ಖಚಿತವಾಗತೊಡಗಿತು. ಹಾಗೆಯೇ ವಾಲ್ಮೀಕಿಯರ ಪುಣ್ಯಾಶ್ರಮವನ್ನು ಹೊಂದಿಸಿಕೊಂಡ ಶ್ರೀರಾಮನ ಅರಸಿಯು ಆಶ್ರಮದ ಪುಣ್ಯ ಸ್ವರೂಪಿಣಿಯಾಗಿ ರಂಜಿಸುತ್ತಿದ್ದಳು. ವಿ ಎನ್ ಭಾಗವತ್ ಬರಪಳ್ಳಿ.